ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನೆಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ಹೊಸ ಸ್ಟ್ರಾಟಜಿ ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ನೇಮು. ಈ ಒಂದು ಸ್ಟ್ರಾಟಜಿ ಸೆನ್ಸೆಕ್ಸ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿಯ ಡಿಸ್ಕ್ರಿಪ್ಷನ್ ಇಲ್ಲಿದೆ ನಿಮಗೆ ನೋಡಿ. ಈ ಒಂದು ಸ್ಟ್ರಾಟಜಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋಗಿ ತಾವು ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಅಂತ ಹೇಳಿ ಸ್ಟ್ರಾಟಜಿ ನೇಮ್ ಹಾಕಿದರೆ ಇಲ್ಲಿ ನಿಮಗೆ ಸ್ಟ್ರಾಟಜಿಯ ಡೀಟೇಲ್ಸ್ ಅನ್ನ ಶೋ ಆಗುತ್ತೆ ಸ್ನೇಹಿತರೆ. ಅದನ್ನು ನಾನು ನಿಮಗೆ ಒನ್ ಟೈಮ್ ತೋರಿಸ್ತೇನೆ. ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟ್ರಾಟಜಿಯ ಡಿಸ್ಕ್ರಿಪ್ಷನ್ ಅನ್ನ ನೋಡೋಣ ಮೊದಲು. ಹಾಗೆ ನೋಡಿ, ಈ ಒಂದು ಸ್ಟ್ರಾಟಜಿಯ ಲಿಂಕ್ ಇಲ್ಲಿ ನಮ್ಮದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನೀಡಿದ್ದೇವೆ. ಅಲ್ಲಿ ತಾವು ಆ ಒಂದು ಲಿಂಕ್ ಅನ್ನು ಬಳಸ್ಕೊಂಡು ಜಾಯಿನ್ ಆದಾಗ ಇಲ್ಲಿ ನೋಡಿ ಡೈಲಿ P&L ಅಪ್ಡೇಟ್ಸ್ ಅನ್ನ ಮಾಡ್ತಾ ಇರ್ತೀವಿ. ನಾವು ಎಲ್ಲ ಸ್ಟ್ರಾಟಜಿಯ P&L ಅಪ್ಡೇಟ್ಸ್ ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ಸ್ಟ್ರಾಟಜಿಯ ಲಿಂಕ್ ಕೂಡ ಇದೆ ಸ್ನೇಹಿತರೆ. ಅಥವಾ ನೀವು ಇಲ್ಲಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಅಲ್ಲಿ ಕೂಡ ಸಿಗುತ್ತೆ. ಇದು ಕೂಡ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸ್ನೇಹಿತರೆ. ನೋಡಿ, ಇಂಟ್ರೆಸ್ಟೆಡ್ ಕ್ಯಾನ್ ಓಪನ್ ಆನ್ ಅಕೌಂಟ್ ಯೂಸಿಂಗ್ ದಿಸ್ ಲಿಂಕ್ ಅಂಡ್ ಟ್ರೇಡ್ ದಿಸ್ ಅಕೌಂಟ್. ಈ ಒಂದು ಲಿಂಕ್ ಮುಖಾಂತರ ತಾವೊಂದು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಟ್ರೇಡ್ ಅನ್ನು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನೋಡಿ ಯು ಕ್ಯಾನ್ ಗೆಟ್ ಎ ಫ್ರೀ ಸಬ್ಸ್ಕ್ರಿಪ್ಷನ್ ಫ್ರೆಂಡ್ಸ್. ಬಟ್ ಇಲ್ಲಿ ನೋಡಿ 2500 rupees ಫ್ರೀ ಪರ್ ಮಲ್ಟಿಪ್ಲೈರ್ಗೆ ನಿಮಗೆ 2500 rupees ಇರುತ್ತೆ. ನಿಮಗೆ ಫ್ರೀ ಬೇಕಂದ್ರೆ ಅಕೌಂಟ್ ಓಪನ್ ಮಾಡಿಕೊಂಡು ತಾವು ಫ್ರೀ ಆಗಿ ವಾಚ್ ಮಾಡ್ಬೋದು, ಲೈವ್ ಟ್ರೇಡ್ಸ್ ಅನ್ನ ಮಾಡ್ಬೋದು. ಇಲ್ಲಿ ನೋಡಿ, ಈ ಒಂದು ಸ್ಟ್ರಾಟಜಿಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಬಂದ್ಬಿಟ್ಟು 65,000. ಫಾರ್ 1 ಲಾಟ್ಗೆ ನಿಮಗೆ 65,000 ಬೇಕು. ನೆಕ್ಸ್ಟ್ ನೋಡಿ, ಇದು ಸೆನ್ಸೆಕ್ಸ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ. ಎಂಟ್ರಿ ಟೈಮಿಂಗ್ಸ್ ನೋಡಿ 9 ಗಂಟೆ 18 ನಿಮಿಷ ನಂತರ ನಿಮಗೆ ಎಂಟ್ರಿ ಟೈಮಿಂಗ್ಸ್ ಇರುತ್ತೆ. 3 ಗಂಟೆ 15 ನಿಮಿಷಕ್ಕೆ ನಿಮಗೆ ಮಧ್ಯಾಹ್ನ ಕ್ಲೋಸ್ ಆಗುತ್ತೆ. ಈ ಒಂದು ಸ್ಟ್ರಾಟಜಿ ಸ್ಟಾಪ್ ಲಾಸ್ 5,000 rupees ಫಾರ್ 1 ಲಾಟ್ಗೆ ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ. ಹಾಗೆ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇರುತ್ತೆ ಸ್ನೇಹಿತರೆ. ಟಾರ್ಗೆಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇರುತ್ತೆ. ITM ರೌಂಡ್ ಫಿಗರ್ ಆಪ್ಷನ್ಸ್ ಅನ್ನು ಬೈ ಮಾಡುತ್ತೆ. ಎವರೇಜ್ ನಂಬರ್ ಆಫ್ ಟ್ರೇಡ್ಸ್ ನೋಡಿ 5 ರಿಂದ 8 ಟ್ರೇಡ್ಸ್ ತಗೊಳುತ್ತೆ ನಿಮಗೆ ಬೈಸಲ್ಲಿ 2 ಸೇರಿಬಿಟ್ಟು. ನಿಮಗೆ ಸ್ಟಾಪ್ ಲಾಸ್ ಇದು 1 ಲಾಟ್ಗಾದ್ರೂ ಆಗ್ಬೋದು ಅಥವಾ 4 ಲಾಟ್ಗಾದ್ರೂ ಆಗ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ನಿಮ್ಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಫಾರ್ 1 ಲಾಟ್ 65,000 ಅಂತ ಇದೆ. ಇದು ಏನಕ್ಕೆ ಅಂದ್ರೆ ಇಲ್ಲಿ ನೋಡಿ, ಫಾರ್ 1x ದ ಸ್ಟ್ರಾಟಜಿ ವಿಲ್ ಬೈ 1 ಲಾಟ್ ಬಟ್ ಇಟ್ಸ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ದ ಲಾಟ್ ಸೈಜ್ ಅಪ್ ಟು 5 ಲಾಟ್ಸ್ ವರೆಗೂ ಇದು ಲಾಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಸ್ನೇಹಿತರೆ. ಫಸ್ಟ್ 1 ಲಾಟ್ ಇನ್ಕ್ಲೂಡ್ ಆಗಿಬಿಟ್ಟು ಫಸ್ಟ್ 1 ಲಾಟ್ ಬೈ ಮಾಡಿ ನೆಕ್ಸ್ಟ್ ನಿಮಗೆ 4 ಲಾಟ್ ವರೆಗೂ ನಿಮಗೆ ಫಸ್ಟ್ 1 ಲಾಟ್ ಪ್ಲಸ್ 4 ಅಂದ್ರೆ 5 ಲಾಟ್ಸ್ ವರೆಗೂ ನಿಮಗೆ ಲಾಟ್ಸ್ ಅನ್ನ ಇನ್ಕ್ರೀಸ್ ಅನ್ನ ಮಾಡುತ್ತೆ. ನಾಟ್ ಮೋರ್ ದನ್ 5 ಲಾಟ್ಸ್. ದಟ್ಸ್ ವೈ ರಿಕ್ವೈರ್ಡ್ ಕ್ಯಾಪಿಟಲ್ 65,000 ಸ್ನೇಹಿತರೆ. ನಿಮಗೆ 65,000 ಕ್ಯಾಪಿಟಲ್ ಏನಕ್ಕೆ ಬೇಕಂದ್ರೆ ನಿಮಗೆ ಇದು 5 ಲಾಟ್ ವರೆಗೂ ತಾನೇ ಆಟೋಮೆಟಿಕ್ ಆಗಿ ಲಾಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ 65,000 ಕ್ಯಾಪಿಟಲ್ ಬೇಕು ಸ್ನೇಹಿತರೆ. ಇದು ನಿಮಗೆ ಸ್ಟಾಪ್ ಲಾಸ್ ಇದು 1 ಲಾಟ್ಗಾದ್ರೂ 5,000 ಆಗ್ಬೋದು ಅಥವಾ ಅದು 5 ಲಾಟ್ಗಾದ್ರೂ ನಿಮಗೆ 5,000 ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಸ್ನೇಹಿತರೆ ಪರ್ ಡೇ. ಫಾರ್ 1x ನಿಮಗೆ 5,000 ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಯೂಸ್ ಮಾಡ್ಕೊಂಡು ನಿಮಗೆ ಆಲ್ಮೋಸ್ಟ್ ಆಲ್ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ನೋಡಿ 1x ನಿಮಗೆ 5,000 rupees ಸ್ಟಾಪ್ ಲಾಸ್, ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ 5,000. ಈ ಒಂದು ಸ್ಟ್ರಾಟಜಿ ನೋಡಿ 20 ಡಿಸೆಂಬರ್ 2025ಗೆ ಡಿಪ್ಲಾಯ್ ಮಾಡಿದ್ದೇವೆ. ಈ ಒಂದು ಸ್ಟ್ರಾಟಜಿ ಟ್ರೇಡ್ ಟ್ರೈನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ತಾವು ಕೂಡ ಇದನ್ನ ಫ್ರೀ ಆಗಿ ವಾಚ್ ಮಾಡಿ ನೋಡ್ಬೋದು. ನಿಮ್ಗೆ ಅದು ಹೇಗೆ ಅಂತ ಹೇಳಿದೆ, ಈ ಒಂದು ಲಿಂಕ್ ಅನ್ನು ಬಳಸ್ಕೊಂಡು ತಾವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ಒಂದು ಆ ಒಂದು ಡಿಮ್ಯಾಟ್ ಅಕೌಂಟ್ ಮುಖಾಂತರ ತಾವು ಟ್ರೇಡ್ ಅನ್ನು ಸ್ಟಾರ್ಟ್ ಮಾಡಿದಾಗ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಾವು ಕೂಡ ಫ್ರೀ ಆಗಿ ವಾಚ್ ಮಾಡಿ ನೋಡಬಹುದು. ಸೆನ್ಸೆಕ್ಸ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಸ್ನೇಹಿತರೆ. ಇದು ನೋಡಿ 22 ಡಿಸೆಂಬರ್ಗೆ 219 rupees ಪ್ರಾಫಿಟ್ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ 51 rupees ಪ್ರಾಫಿಟ್ ಆಗಿದೆ. 22 ಡಿಸೆಂಬರ್ಗೆ ಓವರಾಲ್ 270 ರೂಪಾಯಿ ಪ್ರಾಫಿಟ್ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ 22 ಡಿಸೆಂಬರ್ ಆದ ನಂತರ ನೆಕ್ಸ್ಟ್ 23 ಡಿಸೆಂಬರ್ಗೆ ನೋಡಿ ಲಾಟ್ ಸೈಜ್ ಇನ್ಕ್ರೀಸ್ ಆಗಿದೆ. ನೋಡಿ ಇಲ್ಲಿ 9:57ಕ್ಕೆ 1 ಲಾಟ್ ತಗೊಂಡು 10 ಗಂಟೆ 1 ನಿಮಿಷಕ್ಕೆ ಮತ್ತೊಂದು ಲಾಟ್ ತಗೊಂಡಿದೆ. ಈ ತರ ನೋಡಿ ಇಲ್ಲಿ 4,140 rupees ನಿಮಗೆ ಕ್ಯಾಪಿಟಲ್ ಯೂಸ್ ಆಗಿದೆ. ಇಲ್ಲಿ 4,985 ರೂಪಾಯಿ ಕ್ಯಾಪಿಟಲ್ ಯೂಸ್ ಆಗಿದೆ. ಈ ತರ ನೋಡಿ ಇಲ್ಲಿ ಓವರಾಲ್ ನಿಮಗೆ 362 ರೂಪಾಯಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ನಿಮಗೆ 671 ರೂಪಾಯಿ ಲಾಸ್ ಆಗಿದೆ. ಫಸ್ಟ್ 256 ಲಾಸ್ ಆಯಿತು. ಇಲ್ಲಿ ನೋಡಿ ಲಾಟ್ ಸೈಜ್ ಇನ್ಕ್ರೀಸ್ ಆಗಿದೆ ನಿಮಗೆ 10 ಗಂಟೆ 14 ನಿಮಿಷಕ್ಕೆ ಮತ್ತೆ ನೆಕ್ಸ್ಟ್ 10 ಗಂಟೆ 16 ನಿಮಿಷಕ್ಕೆ ಮತ್ತೊಂದು ಲಾಟ್ ತಗೊಂಡಿದೆ. ಈ ತರ ಆದಾಗ ನಿಮಗೆ 256 ರೂಪಾಯಿ ಲಾಸ್ ಆಯಿತು. ಇಲ್ಲಿ 415 ರೂಪಾಯಿ ಲಾಸ್ ಆಗಿದೆ ಸ್ನೇಹಿತರೆ. ಇಲ್ಲಿ ಕೂಡ ನೋಡಿ ಲಾಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಿದೆ, ಒಂದೇ ಲಾಟ್ ಮಾಡಿದೆ ಇನ್ಕ್ರೀಸ್. ಇಲ್ಲಿ ನೋಡಿ 671 ರೂಪಾಯಿ ಲಾಸ್ ಆಗಿದೆ ನಿಮಗೆ. ನೆಕ್ಸ್ಟ್ ನೋಡಿ ನಿಮಗೆ ಹಾಗೆ 26 ಡಿಸೆಂಬರ್ಗೆ ನೋಡಿ 248 ರೂಪಾಯಿ ಲಾಸ್ ಆಯಿತು. ಇಲ್ಲಿ 285 ರೂಪಾಯಿ ಪ್ರಾಫಿಟ್ ಆಗಿದೆ ನಿಮಗೆ. ಇಲ್ಲಿ ನೋಡಿ ನಿಮಗೆ ಲಾಟ್ ಸೈಜ್ ಏನು ಇನ್ಕ್ರೀಸ್ ಮಾಡಿಲ್ಲ. 26 ಡಿಸೆಂಬರ್ಗೆ ಈ ತರ ಆದಾಗ ನಿಮಗೆ 285 ರೂಪಾಯಿ ಪ್ರಾಫಿಟ್ ಆಗಿದೆ. ಓವರಾಲ್ ಲಾಸ್ ರಿಕವರ್ ಮಾಡಿಕೊಂಡು
37 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ 2033 ರೂಪಾಯಿ ಪ್ರಾಫಿಟ್ ಆಗಿದೆ. ಇಲ್ಲಿ 29 ಡಿಸೆಂಬರ್ಗೆ 76 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು. ಇಲ್ಲಿ 1957 ರೂಪಾಯಿ ಪ್ರಾಫಿಟ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಲಾಟ್ ಸೈಜ್ ಇನ್ಕ್ರೀಸ್ ಆಗಿದೆ ನೋಡಿ. ಫಸ್ಟ್ ಒಂದು ಲಾಟ್ ಬಂತು, ಸೆಕೆಂಡ್ ಮತ್ತೆ ಅಗೇನ್ ಮತ್ತೊಂದು ಲಾಟ್ ಇನ್ಕ್ರೀಸ್ ಆಯಿತು, ಅಗೇನ್ ಮತ್ತೊಂದು ಲಾಟ್ ಸೈಜ್ ಇನ್ಕ್ರೀಸ್ ಆಯಿತು. ನೋಡಿ, ಒನ್ಸ್ ಇಟ್ಸ್ ಇನ್ ಪ್ರಾಫಿಟ್ ಇಟ್ ಶುಡ್ ಬಿ ಇನ್ಕ್ರೀಸ್ ಇನ್ ಲಾಟ್ ಸೈಜ್ ಫ್ರೆಂಡ್ಸ್. ನೋಡಿ, ಈ ಥರ ಆದಾಗ ನಿಮಗೆ 1957 ರೂಪಾಯಿ ಪ್ರಾಫಿಟ್ ಆಯಿತು. ಓವರಾಲ್ 2033 ರೂಪಾಯಿ ಪ್ರಾಫಿಟ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇಲ್ಲಿ 481 ರೂಪಾಯಿ ಲಾಸ್ ಆಯಿತು 30 ಡಿಸೆಂಬರ್ಗೆ ಲಾಸ್ಟ್ ಮಂತು. ನೆಕ್ಸ್ಟ್ ನಿಮಗೆ 30 ಡಿಸೆಂಬರ್ಗೆ 256 ರೂಪಾಯಿ ಪ್ರಾಫಿಟ್ ಆಯಿತು. ಓವರಾಲ್ 225 ರೂಪಾಯಿ ಲಾಸ್ ಆಯಿತು ಸ್ನೇಹಿತರೆ. 225 ರೂಪಾಯಿ. ಇಲ್ಲಿ ನೋಡಿ 8496 ರೂಪಾಯಿ ಪ್ರಾಫಿಟ್ ಆಗಿದೆ. ಇಲ್ಲಿ ಫಸ್ಟ್ ಲಾಸ್ಟ್ ನೋಡೋಣ. 519 ರೂಪಾಯಿ ನಿಮಗೆ ಲಾಸ್ಟ್ ಮಂತು ಲಾಸ್ಟ್ ಡೇ 31 ಡಿಸೆಂಬರ್ಗೆ ನೋಡಿ 9:45 9:05 ಎಕ್ಸಿಟ್ ಆಗಿದೆ. ಈ ಥರದಾಗ 519 ರೂಪಾಯಿ ಲಾಸ್ ಆಯಿತು ಲಾಸ್ಟ್ ಮಂತು ಲಾಸ್ಟ್ ಡೇ ನೋಡಿ. 31 ಡಿಸೆಂಬರ್ಗೆ ನೋಡಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ ನೋಡಿ. ಫಸ್ಟ್ ಎಂಟ್ರಿ ಆಯಿತು, ಎಕ್ಸಿಟ್ ಆಯಿತು, ಎಂಟ್ರಿ ಆಯಿತು, ಎಕ್ಸಿಟ್ ಆಯಿತು. ಇಲ್ಲಿ ನೋಡಿ 12 ಎಂಟಕ್ಕೆ ತೊಗೊಂತು. ಫಸ್ಟ್ ಒಂದು ಲಾಟು 256 ತೊಗೊಂತು. ನೆಕ್ಸ್ಟ್ 12:33ಕ್ಕೆ 311 ತೊಗೊಂತು. ನೆಕ್ಸ್ಟ್ 12:45ಕ್ಕೆ 362 ತೊಗೊಂತು. 12:48ಕ್ಕೆ 416 ರೂಪಾಯಿಗೆ ತೊಗೊಂತು ನಿಮಗೆ ಪ್ರೈಸು. ನೆಕ್ಸ್ಟ್ ನೋಡಿ 12:55ಕ್ಕೆ ಎಕ್ಸಿಟ್ ಆಗಿಬಿಡ್ತು. 461 ರುಪೀಸ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡ್ಕೊಂಡು ನಿಮಗೆ ಎಕ್ಸಿಟ್ ಆಗಿಬಿಡ್ತು. ನೆಕ್ಸ್ಟ್ ನಿಮಗೆ 488ಗೆ ತೊಗೊಂಡು 476ಗೆ ಎಕ್ಸಿಟ್ ಆಯಿತು 212ಗೆ. ಈ ಥರ ಆದರೆ ನೋಡಿ ಓವರಾಲ್ ಒಂದು 9,015 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು ಸ್ನೇಹಿತರೆ. ಲಾಸ್ಟ್ ಡೇ ಲಾಸ್ಟ್ ಇಯರ್ ಲಾಸ್ಟ್ ಮಂತ್ ಲಾಸ್ಟ್ ಡೇ 31 ಡಿಸೆಂಬರ್ಗೆ 9,015 ರೂಪಾಯಿ ಪ್ರಾಫಿಟ್ ಆಯಿತು. ಒಂದು ಓವರಾಲ್ 8,496 ರೂಪಾಯಿ ಪ್ರಾಫಿಟ್ ಆಯಿತು ಸ್ನೇಹಿತರೆ. ಇದು ಲಾಟ್ ಸೈಜ್ ಇನ್ಕ್ರೀಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಪ್ರಾಫಿಟನ್ನು ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನೀವು 1 ಜನವರಿಗೆ ಇನ್ ದಿಸ್ ಇಯರ್ ನಿಮಗೆ ಹೊಸ ವರ್ಷದಲ್ಲಿ 1 ಜನವರಿಗೆ ನೋಡಿ 344 ರೂಪಾಯಿ ಲಾಸ್ ಆಗಿದೆ. ನೆಕ್ಸ್ಟ್ ನೋಡಿ 1768 ರೂಪಾಯಿ ಲಾಸ್ ಆಗಿದೆ. ಇದು ಕೂಡ ನೋಡಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ ನೋಡಿ. 959ಕ್ಕೆ ಒಂದು ಲಾಟ್ ಬಂತು. ನೆಕ್ಸ್ಟ್ ನೋಡಿ 168ಗೆ ಬೈ ಆಯಿತು. ನೆಕ್ಸ್ಟ್ 160 ಬೈ ಆಯಿತು. 133ಗೆ ಎಕ್ಸಿಟ್ ಆಯಿತು. ಇಲ್ಲಿ ನೋಡಿ 233ಗೆ ತೊಗೊಂಡು 188ಗೆ ಎಕ್ಸಿಟ್ ಆಗಿದೆ. ಆ ಥರ ಆದಾಗ 1768 ರೂಪಾಯಿ ಲಾಸ್ ಆಯಿತು. ಓವರಾಲ್ ನೋಡಿ 2112 ರೂಪಾಯಿ 1 ಜನವರಿಗೆ ಲಾಸ್ ಆಯಿತು ನಿಮಗೆ. ಸೆಕೆಂಡ್ ನೋಡಿ, ಇಲ್ಲಿ 2 ಜನವರಿಗೆ ನೋಡಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ ನೋಡಿ. 1 2 3 3 ಲಾಟ್ ತೊಗೊಂಡಿದೆ. ಈ ಥರ ಆದಾಗ ನೋಡಿ ನಿಮಗೆ ಓವರಾಲ್ 3,531 ರೂಪಾಯಿ ಪ್ರಾಫಿಟ್ ಆಗಿದೆ. ಇಲ್ಲಿ 168 ರೂಪಾಯಿ ಲಾಸ್ ಆಗಿದೆ. ಓವರಾಲ್ 3,363 ರೂಪಾಯಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ 1,895 ರೂಪಾಯಿ ಪ್ರಾಫಿಟ್ ಆಗಿದೆ ನಿಮಗೆ. ಇಲ್ಲಿ ನೋಡಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿ ನಿಮಗೆ ಓವರಾಲ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಯೂಸ್ ಮಾಡಿಕೊಂಡು ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ. ಇದು ನಾನು ಹೇಳ್ತಾ ಇರೋ ಸ್ನೇಹಿತರೆ ಟ್ರೇಡ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿ ನೋಡಿ 6 ಜನವರಿಗೆ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ. ಈ ಥರದಾಗ 558 ರೂಪಾಯಿ ಲಾಸ್ ಆಯಿತು. ಸಾರಿ, 6 ಜನವರಿ ಮೀನ್ಸ್ 6 ಜನವರಿಗೆ 9 ಜನವರಿ ಸಾರಿ ನೋಡಿ 1,340 ರೂಪಾಯಿ ನಿಮಗೆ ಲಾಸ್ ಆಗಿದೆ 6 ಜನವರಿಗೆ. 11th ಕೌಂಟ್ರು 12th ಕೌಂಟ್ರು ನೋಡಿ 1,472 ರೂಪಾಯಿ ಲಾಸ್ ಆಗಿದೆ. ಇದು 7 ಜನವರಿಗೆ 7 ಜನವರಿಗೆ ಲಾಸ್ ಆಯಿತು. ನೆಕ್ಸ್ಟ್ ನೋಡಿ 13 ಜನವರಿಗೆ ನೋಡಿ 13 ಜನವರಿಗೆ 8,818 ರೂಪಾಯಿ ಪ್ರಾಫಿಟ್ ಆಯಿತು ನಿಮಗೆ. ನೋಡಿ ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡಿದೆ. ಇಲ್ಲಿ ನೋಡಿ ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡಿದೆ. ಇನ್ಕ್ರೀಸ್ ಮಾಡ್ತಾ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಪ್ರಾಫಿಟಲ್ಲಿ ಇರಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ. ನೋಡಿ 1 2 3 4 4 ಲಾಟ್ಸ್ ತೊಗೊಂಡಿದೆ. ನೋಡಿ ಫಸ್ಟ್ ಒಂದು ಲಾಟ್ 301 ತೊಗೊಂಡು, ಸೆಕೆಂಡ್ ಲಾಟ್ 363, ಥರ್ಡ್ ಲಾಟ್ 422 28, ಫೋರ್ತ್ ಲಾಟ್ ನಿಮಗೆ 483 ರೂಪಾಯಿ ನಿಮಗೆ ತೊಗೊಂಡು ನೆಕ್ಸ್ಟ್ 542ಗೆ ಅವರೇಜ್ ಮಾಡಿ ಎಕ್ಸಿಟ್ ಆಯಿತು ಸ್ನೇಹಿತರೆ. ಈ ಥರ ಆದಾಗ ನಿಮಗೆ 8,618 ರೂಪಾಯಿ ಪ್ರಾಫಿಟ್ ಬುಕ್ ಆಯಿತು. ಓವರಾಲ್ ಒಂದು ಲಾಸ್ ರಿಕವರ್ ಮಾಡಿ 8,718 ರೂಪಾಯಿ ಪ್ರಾಫಿಟ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ನೋಡಿ ನಿಮಗೆ ಇಲ್ಲಿ 556 ರೂಪಾಯಿ ಪ್ರಾಫಿಟ್ ಆಗಿದೆ.
9 ಜನವರಿಗೆ 556 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಇಷ್ಟು ನೋಡಿ ನಿಮಗೆ 3644 ರೂಪಾಯಿ ಪ್ರಾಫಿಟ್ ಆಗಿದೆ. ಒಂದು ಸೆಕೆಂಡ್, 3644 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. 12 ಜನವರಿಗೆ 12 ಜನವರಿಗೆ ನೋಡಿ 3644 ರೂಪಾಯಿ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಹಾಗೆ 2673 ರೂಪಾಯಿ ಪ್ರಾಫಿಟ್ ಆಯಿತು 12 ಜನವರಿಗೆ. 12 ಜನವರಿಗೆ ಓವರಾಲ್ 6317 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ನೋಡಿ 13 ಜನವರಿಗೆ 14 ಜನವರಿಗೆ 14 ಜನವರಿಗೆ ನೋಡಿ 244 ರೂಪಾಯಿ ಲಾಸ್ ಆಯಿತು. ಇಲ್ಲಿ 2392 ರೂಪಾಯಿ ಲಾಸ್ ಆಯಿತು. ಓವರಾಲ್ 2636 ರೂಪಾಯಿ ಲಾಸ್ ಆಯಿತು ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿ ಫಸ್ಟ್ 1797 ರೂಪಾಯಿ ಲಾಸ್ ಆಯಿತು ನಿಮಗೆ 16 ಜನವರಿಗೆ ಲಾಸ್ಟ್ ವೀಕ್ ಫ್ರೈಡೇ. ಇಲ್ಲಿ 3524 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು ಲಾಸ್ಟ್ ವೀಕ್ ಫ್ರೈಡೇ 16 ಜನವರಿಗೆ. ಓವರಾಲ್ 2722 ರೂಪಾಯಿ ಪ್ರಾಫಿಟ್ ಆಯಿತು ಸ್ನೇಹಿತರೆ, ಲಾಸ್ ರಿಕವರ್ ಮಾಡಿಕೊಂಡು. ಹಾಗೆ ನೋಡಿ ಇಲ್ಲಿ 14 ರೂಪೀಸ್ ಲಾಸ್ ಆಯಿತು, 14 ರೂಪಾಯಿ ಲಾಸ್ ಆಯಿತು 19 ಜನವರಿಗೆ. ಇನ್ ದಿಸ್ ವೀಕ್ ಮಂಡೇ 256 ರೂಪಾಯಿ ಪ್ರಾಫಿಟ್ ಆಯಿತು ಇಲ್ಲಿ. ಓವರಾಲ್ ನೋಡಿ 19 ಜನವರಿಗೆ ಲಾಸ್ ರಿಕವರ್ ಮಾಡಿಕೊಂಡು 242 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು ಸ್ನೇಹಿತರೆ. ಹಾಗೆ ನೋಡಿ ನಿಮಗೆ ಇಲ್ಲಿ 20 ಜನವರಿಗೆ ಇನ್ ದಿಸ್ ವೀಕ್ ಟ್ಯೂಸ್ಡೇ ನೋಡಿ ಮಂಗಳವಾರ ದಿನ 444 ರೂಪಾಯಿ ಲಾಸ್ ಆಯಿತು ಇಲ್ಲಿ ಮಂಗಳವಾರ ದಿನ. ನೆಕ್ಸ್ಟ್ ನೋಡಿ ನಿಮಗೆ 16320 ರೂಪಾಯಿ ಪ್ರಾಫಿಟ್ ಆಯಿತು ಸ್ನೇಹಿತರೆ. ಅದು ಹೇಗೆ ಇಲ್ಲಿ ನೋಡಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ. ಇಲ್ಲಿ ನೋಡಿ 349 ತೊಗೊಂಡು ಇಲ್ಲಿ 421 ತೊಗೊಂಡು ಇಲ್ಲಿ 494 ತೊಗೊಂಡು ಇಲ್ಲಿ 439 ಎಕ್ಸಿಟ್ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ 613 ತೊಗೊಂಡು ಇಲ್ಲಿ 742 ತೊಗೊಂಡು ಇಲ್ಲಿ 874 ತೊಗೊಂಡು ಇಲ್ಲಿ 990 ತೊಗೊಂಡು ಓವರಾಲ್ ನೋಡಿ 4 ಲಾಟ್ ತೊಗೊಂಡು 1 2 3 4 4 ಲಾಟ್ ತೊಗೊಂಡು 315 ನಿಮಗೆ 1009ಕ್ಕೆ ಎಕ್ಸಿಟ್ ಆಯಿತು ಸ್ನೇಹಿತರೆ. ಎಕ್ಸಿಟ್ ಪ್ರೈಸ್ ಆ ರೀತಿ ಆದಾಗ 16320 ರೂಪಾಯಿ ಪ್ರಾಫಿಟ್ ಆಯಿತು ನಿಮಗೆ. 16320 ಓವರಾಲ್ ಈ ಲಾಸ್ ರಿಕವರ್ ಮಾಡಿಕೊಂಡು 15880 ರೂಪೀಸ್ ಪ್ರಾಫಿಟ್ ಆಯಿತು ಸ್ನೇಹಿತರೆ. 15880 ರೂಪಾಯಿ ಪ್ರಾಫಿಟ್ ಆಯಿತು ನಿಮಗೆ. ನೆಕ್ಸ್ಟ್ ನೋಡಿ ನಿಮಗೆ 21 ಜನವರಿಗೆ ನೋಡಿ ಈ ಥರ ಆದಾಗ ನಿಮಗೆ 65 ರೂಪಾಯಿ ಲಾಸ್ ಆಯಿತು. ನೆಕ್ಸ್ಟ್ ನೋಡಿ 21 ಜನವರಿಗೆ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ ನೋಡಿ ಇಲ್ಲಿ ನೋಡಿ ಫಸ್ಟ್ ಒನ್ ಇನ್ಕ್ರೀಸ್ ಮಾಡಿ ಈ ಥರ ಎಕ್ಸಿಟ್ ಆಯಿತು. ಸೆಕೆಂಡ್ ಇಲ್ಲಿ 1 2 3 4 4 ಲಾಟ್ ತೊಗೊಂಡಿದೆ. ಅದಕ್ಕೋಸ್ಕರ ನಿಮಗೆ ಈ ಒಂದು ಸ್ಟ್ರಾಟಜಿಗೆ 65,000 ಕ್ಯಾಪಿಟಲ್ ಬೇಕು ಸ್ನೇಹಿತರೆ. ಇಲ್ಲಿ ನೋಡಿ 11 ಇಲ್ಲಿ ಹಾಗೆ ಕ್ಯಾಲ್ಕುಲೇಟ್ ಮಾಡಿ 8,000 ಅನ್ಕೊಳ್ಳಿ ಇಂಟು 16 324 ಗಂಟೆಗಳು 32 ಅಂದರೆ ನೀವು ಹೆಚ್ಚು ಕಡಿಮೆ 50,000 ಬೇಕು ಸ್ನೇಹಿತರೆ. 55,000 ಬೇಕು. ಅದಕ್ಕೋಸ್ಕರ ನಿಮಗೆ ಕ್ಯಾಪಿಟಲ್ 65,000 ಮೇಂಟೈನ್ ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ. ಇಲ್ಲಿ ನೋಡಿ 10,770 ರೂಪಾಯಿ ಐದು ನಿಮಗಿದೆ. ಅಂದಿನ ದಿನ 10,570 ರೂಪಾಯಿ ಪ್ರಾಫಿಟ್ ಬುಕ್ ಆಯಿತು 21 ಜನವರಿಗೆ. ಈಗ ನೋಡಿ 22 ಜನವರಿಗೆ ನೋಡಿ ಇಲ್ಲಿ 397 ರೂಪಾಯಿ ಪ್ರಾಫಿಟ್ ಆಯಿತು ನಿಮಗೆ. ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ ನೋಡಿ 1 2 3 3 ಲಾಟ್ ತೊಗೊಂಡಿದೆ. 3 ಲಾಟ್ ತೊಗೊಂಡು 397 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು. ಇಲ್ಲಿ ನೋಡಿ 2784 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ 22 ಜನವರಿಗೆ. ಆ ಥರದಾಗ ಲಾಸ್ ರಿಕವರ್ ಮಾಡ್ಕೊಂಡು ನಿಮಗೆ ಓವರಾಲ್ ನಿಮಗೆ 2387 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಇಲ್ಲಿ 23 ಜನವರಿಗೆ ಇನ್ ದಿಸ್ ವೀಕ್ 23 ಜನವರಿಗೆ ನೋಡಿ ಈ ಥರ ಆದಾಗ 718 ರೂಪಾಯಿ ಲಾಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ 2748 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡಿದೆ. ಇಲ್ಲಿ ಎಂಟ್ರಿ ರಿಪೇರ್ ಒನ್ಸ್ ಇಲ್ಲಿ ನೋಡಿ 562 ತೊಗೊಂಡಿದೆ. ಇಲ್ಲಿ ನೋಡಿ ನಿಮಗೆ 580 ತೊಗೊಂಡು ಫಸ್ಟ್ ಒನ್ ಲಾಟು, ಸೆಕೆಂಡ್ 713 ತೊಗೊಂಡು, ಥರ್ಡ್ ಒನ್ 812 ತೊಗೊಂಡು 793ಕ್ಕೆ ಎಕ್ಸಿಟ್ ಆಯಿತು. ಅಂದರೆ ಅವರೇಜ್ ಮಾಡ್ಕೊಂಡು ನಿಮಗೆ ಎಕ್ಸಿಟ್ ಆದಾಗ 2748 ರೂಪಾಯಿ ಪ್ರಾಫಿಟ್ ಆಯಿತು. ಓವರಾಲ್ 2030 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಓವರಾಲ್ ನೋಡಿ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿಯಲ್ಲಿ ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಸ್ಟ್ರಾಟಜಿಯಲ್ಲಿ 22 ಡೇಸಲ್ಲಿ 51,651 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಕೂಡ ನಿಮಗೆ ಮಾರ್ಕೆಟ್ ಪ್ಲೇಸಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನೋಡಿ ಮಾರ್ಕೆಟ್ ಪ್ಲೇಸಲ್ಲಿ ಅವೈಲೇಬಲ್ ಇದೆ. ಇದು ಕೂಡ ನಿಮಗೆ ಮಂತ್ಲಿ 2500 ರೂಪೀಸ್ ಫೀಸ್ ಇರುತ್ತೆ ಅಥವಾ ನಿಮಗೆ ಉಚಿತವಾಗಿ ಬೇಕಂದರೆ ನಿಮಗೆ ಈ ಒಂದು ಲಿಂಕ್ ಮುಖಾಂತರ ಅಕೌಂಟನ್ನು ಓಪನ್ ಮಾಡಿಕೊಂಡು ಟ್ರೇಡ್ ಸ್ಟಾರ್ಟ್ ಮಾಡಿದಾಗ ಲೈವ್ ಟ್ರೇಡ್ ನಿಮಗೆ ಈ ಒಂದು ಸ್ಟ್ರಾಟಜಿ ಸಂಪೂರ್ಣವಾಗಿ ಉಚಿತವಾಗಿ ಸಬ್ಸ್ಕ್ರಿಪ್ಷನ್ ಲಿಂಕ್ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಮಂತ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಆಗೇ ಇರುತ್ತೆ. ನೋಡಿ ಈ ಒಂದು ಸ್ಟ್ರಾಟಜಿ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮಾಡೋಣ. ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಕ್ಯಾಪಿಟಲ್ ರಿಕ್ವೈರ್ಡ್ 65,000,
ಟೋಟಲ್ ಟ್ರೇಡಿಂಗ್ ಡೇಸ್ ನೋಡಿ 24 ಡೇಸ್ ಟೋಟಲ್ ಟ್ರೇಡಿಂಗ್ ಡೇಸ್ ಆಗಿದೆ. ವಿನ್ ಡೇಸ್ ನಿಮಗೆ 16 ದಿನ ಆಗಿದೆ. ಲಾಸ್ಟ್ ಡೇಸ್ 8 ದಿನ ನಿಮಗೆ ಲಾಸ್ ಆಗಿದೆ. ಈ ಒಂದು ಸ್ಟಡಿಯಲ್ಲಿ ವಿನ್ ರೇಟ್ ನೋಡಿ 66% ನಿಮಗೆ ವಿನ್ ರೇಟ್ ಇದೆ. ಎವರೇಜ್ ಮಂತ್ಲಿ ಪ್ರಾಫಿಟ್ ನೋಡಿ 43,418 ರೂಪಾಯಿ ನಿಮಗೆ ಎವರೇಜ್ ಮಂತ್ಲಿ ಪ್ರಾಫಿಟ್ ಇದೆ. ಟೋಟಲ್ ಪ್ರಾಫಿಟ್ ನೋಡಿ 49,629 ರೂಪಾಯಿ. 49,629 ರೂಪಾಯಿ ನಿಮಗೆ ಟೋಟಲ್ ಪ್ರಾಫಿಟ್ ಇದೆ. ಅವರೇಜ್ ಮಂತ್ಲಿ ಆರ್ ನೋಡಿ 66.80% ಅಂದರೆ 67% ನಿಮಗೆ ಅವರೇಜ್ ಮಂತ್ಲಿ ಆರ್ ಇದೆ. ಟೋಟಲ್ ಆರ್ ನೋಡಿ 76% ನಿಮಗೆ ಟೋಟಲ್ ಆರ್ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಈ ಒಂದು ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಸ್ಟ್ರಾಟಜಿ, ಈ ಒಂದು ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಆಪ್ಷನ್ ಮೇಕಿಂಗ್ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ನೋಡಿ 15,879 ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಏನಿದೆ ನೋಡಿ 2,636 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಇದೆ. ಟೋಟಲ್ ನೋಡಿ ಟ್ರೇಡ್ಸ್ ನೋಡಿ ಅವರೇಜ್ ನಂಬರ್ ಆಫ್ ಟ್ರೇಡ್ಸ್ ಬೈ ಸೆಲ್ 2 ಸೇರಿಬಿಟ್ಟು ನಿಮಗೆ 9 ರಿಂದ 10 ಟ್ರೇಡ್ಸ್ ಆಗುತ್ತೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಡ್ರಾಡೌನ್ ಇನ್ ದಿ ಸ್ಟ್ರಾಟಜಿ ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಸ್ಟ್ರಾಟಜಿಯಲ್ಲಿ 2,812 ರೂಪಾಯಿ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ. ಪರ್ಸೆಂಟೇಜಲ್ಲಿ ಹೇಳೋದಾದ್ರೆ 3.58% ಅಂದರೆ ನಿಮಗೆ ಚಿಕನ್ 4% ನಿಮಗೆ ಡ್ರಾಡೌನ್ ಇದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿ. ಇಲ್ಲಿ ನೋಡ್ಬೋದು ನೀವು ಮ್ಯಾಕ್ಸಿಮಮ್ ಲಾಸ್ 1,340, 2,636, 2,387, 37 ರೂಪೀಸ್. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ 6,317, 15,879, 10,569, 8,712, 3,363. ಮಂತ್ ವೈಸ್ ಪಿ ಎಲ್ ನೋಡ್ರಿ ಡಿಸೆಂಬರ್ ಮಂತಲ್ಲಿ ಡಿಪ್ಲೈ ಮಾಡಿರೋ ಸ್ಟ್ರಾಟಜಿ ಇದು. ಡಿಸೆಂಬರ್ ಮಂತಲ್ಲಿ 58 ಟ್ರೇಡ್ಸ್ ತೊಗೊಂಡ್ರೆ ಟೋಟಲ್ ಟ್ರೇಡ್ಸ್ 10,302 ರೂಪಾಯಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಪಿ ಎನ್ ಎಲ್ ನೋಡಿ 15% ಪಿ ಎನ್ ಎಲ್ ಆಗಿದೆ ಜನವರಿ 2020ರಲ್ಲಿ. ಇನ್ನು ಕರೆಂಟ್ ಮಂತಲ್ಲಿ ಈ ಒಂದು ಪ್ರೆಸೆಂಟ್ ಮಂತಲ್ಲಿ ನೋಡಿ 166 ಟೋಟಲ್ ಟ್ರೇಡ್ಸ್ ಹೋದ 39,319 ರೂಪಾಯಿ ಪಿ ಎನ್ ಎಲ್ ಜನರೇಟ್ ಆಗಿದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿ ಮುಖಾಂತರ. ಈ ಒಂದು ಸ್ಟ್ರಾಟಜಿ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಉಚಿತವಾಗಿದೆ ಇದು ಕೂಡ ನಿಮಗೆ. ಅಥವಾ ನಿಮಗೆ ಮಂತ್ಲಿ ಫೀಸ್ ಆದರೆ ಮಂತ್ಲಿ ಫೀಸ್ ಇರುತ್ತೆ, ಅದು ತಮ್ಮ ಒಂದು ಬ್ರೋಕರಲ್ಲಿ ಕೂಡ ತಾವು ನೋಡಬಹುದು. ಮಂತ್ಲಿ ಫೀಸ್ ತಾವು ಪೇ ಮಾಡಿ ಇಲ್ಲಿ 2,500 ಪ್ಲಸ್ GST ಇರುತ್ತೆ ಸ್ನೇಹಿತರೆ. ಅಥವಾ ನಿಮಗೆ ಫ್ರೀ ಆಗಿ ಬೇಕಂದರೆ ಇಲ್ಲಿ ನೋಡಿ ಈ ಒಂದು ಲಿಂಕ್ ಮುಖಾಂತರ ತಾವು ಒಂದು ಅಕೌಂಟನ್ನು ಓಪನ್ ಮಾಡಿಕೊಂಡು ಆ ಒಂದು ಅಕೌಂಟ್ ಮುಖಾಂತರ ತಾವು ಟ್ರೇಡನ್ನು ಸ್ಟಾರ್ಟ್ ಮಾಡಿದಾಗ ಯು ಕ್ಯಾನ್ ಗೆಟ್ ಎ ಫ್ರೀ ಸಬ್ಸ್ಕ್ರಿಪ್ಷನ್ ಪರ್ ಮಂತ್ಲಿ. ನಿಮಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸ್ನೇಹಿತರೆ ಈ ಒಂದು ಪವರ್ ಸ್ಟಾರ್ ಸೆನ್ಸೆಕ್ಸ್ ಮಾಸ್ಟರ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಎ ಲಾಟ್ ಫ್ರೆಂಡ್ಸ್.